ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ನಿಂದ ಯಾರಾದರೂ ನೀವು ಬಳಲ್ತಾ ಇದ್ದರೆ ನಿಮಗೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಡಯಾಬಿಟಿಸ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರತಿಯೊಬ್ಬರು ಕಡೆ ಅಂದರೆ ಅಕ್ಕಪಕ್ಕ ಅಥವಾ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಪೇಷಂಟ್ ಇದ್ದೇ ಇರ್ತಾರೆ. ಅದಕ್ಕೆ ಭಾಳಷ್ಟು ಮೆಡಿಸಿನ್ ಮಾಡ್ತಾರೆ, ಆದರೆ ಒಮ್ಮೆ ಕಮ್ಮಿ ಆಗ್ತದೆ ಮತ್ತು ಜಾಸ್ತಿ ಆಗ್ತದೆ. ಹಾಗೆಯೇ ಅವರಿಗೆ ಅದರಿಂದಾಗಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕೂಡ ಉಂಟಾಗ್ತದೆ. ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಮನೆಮದ್ದಿನ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಮಾಡೋದ್ರಿಂದ ಟೈಪ್ 1 ಮತ್ತು ಟೈಪ್ 2 ಎರಡೂ ರೀತಿಯಾದಂಥ ಡಯಾಬಿಟಿಸ್ಗೆ ಪರಿಹಾರ ಸಿಗ್ತದೆ. ನೋಡಿ, ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟು. ಒಂದು ಪಾಲಕ್ ಸೊಪ್ಪು ಮತ್ತು ಲಿಂಬೆಹಣ್ಣು. ಪಾಲಕ್ ಸೊಪ್ಪು ಸಾಮಾನ್ಯವಾಗಿ ನಿಮ್ಗೆ ಎಲ್ಲ ಕಡೆ ಎಲ್ಲ ಟೈಮ್ನಲ್ಲಿ ಕೂಡ ಸಿಗುವಂಥದ್ದು, ಎಲ್ಲ ಸೀಸನ್ನಲ್ಲಿ ಕೂಡ ಸಿಗ್ತದೆ ನಿಮಗೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಬೋದು. ಈ ಪಾಲಕ್ ಸೊಪ್ಪಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಹೈ ಫೈಬರ್ ಇರ್ತದೆ, ಹಾಗೆಯೇ ಕ್ಯಾಲ್ಶಿಯಂ ಇರ್ತದೆ, ಅದಾದಮೇಲೆ ಭಾಳಷ್ಟು ಮಿನರಲ್ಸ್ ಕೂಡ ಇರ್ತದೆ. ಅದರೊಟ್ಟಿಗೆ ನಿಮ್ಮ ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ, ಅಂದರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಮೆಡಿಸಿನಲ್ ಅಂಶ ಬೇಕೋ ಅದೆಲ್ಲದೂ ಪಾಲಕ್ ಸೊಪ್ಪಿನಲ್ಲಿ ಇರ್ತದೆ. ಹಾಗಾಗಿ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ನಾವು ಕ್ಲೀನಾಗಿ ತೊಳ್ಕೊಂಡು ನಂತರ ಯೂಸ್ ಮಾಡಬೇಕು. ನಾನಿಲ್ಲಿ ತೊಳೆದು ತೊಗೊಂಡಿದ್ದೇನೆ. ಈಗ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಾನೊಂದು ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೇನೆ. ನೋಡಿ, ಒಂದು 10-15 ಎಲೆಗಳನ್ನು ತೊಗೊಂಡಿದ್ದೇನೆ. ಇದನ್ನು ಒಮ್ಮೆ ಸ್ವಲ್ಪ ಕಟ್ ಮಾಡ್ಕೋಬೇಕು ನಾವು. ಈ ದಂಟುಗಳು ಬೇಡ, ದಂಟನ್ನು ನೀವು ಬಿಸಾಡ್ಬೋದು. ಖಾಲಿ ಅಂದರೆ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಖಾಲಿ ಸೊಪ್ಪನ್ನು ನಾವು ತಗೊಳ್ಬೇಕು. ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಇದನ್ನು ನಾವು ಹಾಕ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸಾಕು. ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇದು ಜಸ್ಟ್ ಫ್ಲೇವರಿಗೆ ನಾನು ಹಾಕ್ಕೊಳ್ತೇವೆ, ಅದು ಹಾಗೆಯೇ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ನಂತರ ಇದಕ್ಕೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಇದನ್ನ ಗ್ರೈಂಡ್ ಮಾಡಿ ನಾವು ಜ್ಯೂಸ್ ಥರ ಮಾಡ್ಕೋಬೇಕು. ಈಗ ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಈಗ ಸೋಸ್ಕೊಳ್ತಾ ಇದ್ದೇನೆ. ಇದರ ವೇಸ್ಟ್ ಏನಿದೆ ಇದನ್ನು ತೆಗೆದು ಬಿಡಬೇಕು ನಾವು. ಜಸ್ಟ್ ಇದನ್ನು ಈ ರೀತಿಯಾಗಿ ನೀವು ಫಿಲ್ಟ್ರ್ ಮಾಡಿಕೊಂಡು ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಲಕ್ನ ಜ್ಯೂಸ್. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಲಿಂಬೆಹಣ್ಣಿನ ರಸ ಇದ್ರ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಡಯಾಬಿಟಿಸ್ಗೆ ಒಂದು ಅತ್ಯುತ್ತಮವಾದಂತಹ ಜ್ಯೂಸು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಈ ರೀತಿ ಮಾಡಿಕೊಂಡು ಖಾಲಿ ಹೊಟ್ಟೆ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ನೀವು ಅಂದರೆ ಬಿಫೋರ್ ಫುಡ್ಗಿಂತ ಮೊದಲು ಈ ಥರ ಮಾಡ್ಕೊಂಡು ಕುಡಿಬೋದು. ಇದನ್ನು ನೀವು ಅಟ್ಲೀಸ್ಟ್ ವಾರದಲ್ಲಿ 3 ಸಾರಿ ಮಾಡಿ ಸಾಕು. ನಿಮಗೆ ಈ ಡಯಾಬಿಟಿಸ್ ಏನಿದೆ ಅದು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಯಾವುದೇ ರೀತಿಯಂಥ ಅಡ್ಡ ಪರಿಣಾಮ ಇಲ್ಲ. ಮತ್ತು ಉತ್ತಮವಾಗಿ ನಿಮಗೆ ಕೇವಲ ಡಯಾಬಿಟಿಸ್ ಅಂತ ತಿಳ್ಕೊಂಡಲ್ಲ, ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಈ ಒಂದು ಜ್ಯೂಸು ಹೆಲ್ಪ್ ಮಾಡ್ತದೆ. ನೋಡಿದ್ರಲ್ಲ, ಡಯಾಬಿಟಿಸ್ಗೆ ಒಂದು ಉತ್ತಮವಾದಂತಹ ಸಿಂಪಲ್ ಆಗಿರುವಂತಹ ಜ್ಯೂಸ್ ಮಾಡೋದು ಹೇಗೆ ಅಂತಕೊಂಡು ಹೇಳಿದ್ದೇನೆ. ಇದನ್ನು ನೀವು ಕುಡಿಯೋದ್ರಿಂದ ಡಯಾಬಿಟಿಸ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.